ಎಲ್ರಿಗೂ ನಮಸ್ಕಾರ. ಭಾಳ ಜನ ಕೇಳ್ತಾ ಇದ್ರಿ ಸಿ ಟಿ ಟಿ ಪರೀಕ್ಷೆಗೆ ಪ್ರತ್ಯೇಕವಾಗಿ ಕನ್ನಡ ಪೇಪರ್ ಸಪ್ರೇಟ್ ಕೊಡ್ತಾರಾ ಅಥವಾ ಮೇನ್ ಪೇಪರ್ ಹೆಂಗಿರ್ತದೆ, ಪ್ರಾರಂಭದೊಳಗಡೆ ಯಾವ್ಯಾವ ವಿಷಯಗಳಿರ್ತಾವ, ತದನಂತರ ಯಾವ ವಿಷಯ ಇರ್ತದೆ. ಸೊ ಮತ್ತು ಲ್ಯಾಂಗ್ವೇಜ್ 1 ಕನ್ನಡ ಮತ್ತು ಲ್ಯಾಂಗ್ವೇಜ್ 2 ಕನ್ನಡ, ಅದೇ ರೀತಿಯಾಗಿ ಲ್ಯಾಂಗ್ವೇಜ್ 1 ಇಂಗ್ಲೀಷ್, ಲ್ಯಾಂಗ್ವೇಜ್ 2 ಇಂಗ್ಲೀಷ್ ವಿಷಯಗಳನ್ನು ಯಾವ್ಯಾವ ಪತ್ರಿಕೆಯಲ್ಲಿ ಕೊಟ್ಟಿರ್ತಾರೆ ಅನ್ನೋದು ಇದು ನಾನು ತೋರಿಸ್ತಾ ಇರೋದು 2023 ಒರಿಜಿನಲ್ ಸಿ ಟಿ ಇ ಟಿಯ ಅಫಿಷಿಯಲ್ ಪ್ರಶ್ನೆ ಪತ್ರಿಕೆ. ಅದು ಕನ್ನಡ ಮತ್ತು ಇಂಗ್ಲೀಷ್. ಇನ್ನು ಅದೇ ರೀತಿಯಾಗಿ ನಾನು ಈವನ್ ಪೇಪರ್ 1ದ್ದು ಕೂಡ ಸಿ ಟಿ ಇ ಟಿದು ತೊಗೊಂಬಂದಿದ್ದೀನಿ. ಸೊ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ಎಜುಕ್ರಿಯೇಟಿವಿಟಿಗೆ ಭೇಟಿ ಕೊಡ್ತಾ ಇದ್ದರೆ, ಇನ್ನೂವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮೊದಲಿಗೆ ನಾನು ಮೇನ್ ಪೇಪರನ್ನು ತೋರಿಸ್ತೀನಿ ನಿಮಗೆ. ಸೊ ಇದು 2ನೇ ಪೇಪರ್ ಸಿ ಟಿ ಇ ಟಿದು 2023ರಲ್ಲಿ ನಡೆದಂತಹ ಪೇಪರ್ ಆಗಿದೆ. ಹೀಗೆ ನೀವು ಓಪನ್ ಮಾಡಿದಾಗ ನಿಮಗೆ ಚೈಲ್ಡ್ ಡೆವಲಪ್ಮೆಂಟ್ ಪೆಡಗಾಗಿ ಪ್ರಾರಂಭದೊಳಗೆ ಬರ್ತದೆ. ಇದು ಪಾರ್ಟ್ 1 ಅಂತ ಕರೀತಾರೆ ಅವರು. ಇದನ್ನು ಅವರು ಮೊದಲಿಗೆ ಕೊಟ್ಬಿಡ್ತಾರೆ, ಓಕೆನಾ. ಇದ್ರ ಒಳಗಡೆನೇ ಒ ಎಮ್ ಆರ್ ಇರ್ತದೆ, ಹೌದಾ. ಒ ಎಮ್ ಆರ್ ಏನಾಗಿರ್ತದೆ ಅಂತಂದರೆ ಕೆಳಗೆ ಸೀಲ್ ಮಾಡಿ ಒಳಗೆ ಕೊಟ್ಟಿರ್ತಾರೆ. ಒ ಎಮ್ ಆರ್ನ ಹಿಂದ್ಗಡೆ ಮತ್ತು ಮೇಲೆ ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್, ಅಪ್ಲಿಕೇಶನ್ ನಂಬರ್ ಫಿಲ್ ಮಾಡೋದಿರ್ತದೆ. ಇನ್ನು ಅದೇ ರೀತಿಯಾಗಿ ಹಿಂದ್ಗಡೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅದೇನು ಬರೀಬೇಕು ಮತ್ತು ನಿಮ್ಮ ಹೆಸರನ್ನು ಕೂಡ ಬರೀಬೇಕಾಗಿರ್ತದೆ. ಸಾಧ್ಯವಾದಷ್ಟು ಅವುಗಳನ್ನೆಲ್ಲ ಬೇಗನೆ ಕೆಲಸ ಮಾಡ್ಕೊರಿ. ಅದನ್ನು ಫಿಲ್ ಮಾಡೋಕ್ಕಂತಲೇ 10 ನಿಮಿಷ ನಿಮಗೆ ಎಕ್ಸ್ಟ್ರಾ ಕೊಡ್ತಾರೆ ಅವ್ರು ಪ್ರಾರಂಭದೊಳಗಡೆ. ಬಟ್ ನೀವು ಕೇಳಬೇಕಾಗಿರ್ತದೆ. ಒಂದೊಂದು ಎಕ್ಸಾಮ್ ಸೆಂಟರ್ ಒಳಗಡೆ ಅವರು ಏನು ಮಾಡೋಂಗಿಲ್ಲ, ಕೊಡೋಂಗಿಲ್ಲ. ಆದರೆ ನೀವು ಇನ್ಸ್ಟ್ರಕ್ಷನ್ನ ಸರಿಯಾಗಿ ಓದ್ಕೊಂಡು ನೀವು ಪ್ರಶ್ನೆ ಮಾಡಿ ಕೇಳ್ಕೋಬೇಕಾಗುತ್ತೆ. ಇದು ನಿಮಗೆ ಗೊತ್ತಿರಲಿ. ಹೀಗೆ ನೀವು ಓಪನ್ ಮಾಡಿದ ತಕ್ಷಣ ಬರೋದೇ ಚೈಲ್ಡ್ ಡೆವಲಪ್ಮೆಂಟ್ ಪೆಡಗಾಗಿ. ಬಹಳ ಮಂದಿ ಹೇಳ್ತಾರೆ, ಸರ್ ಸಿ ಟಿ ಇ ಟಿ ಪೆಡಗಾಗಿ ಈಸಿ ಇರ್ತದ ಏನು, ಅಥವಾ ನಾವು ಪಾಸ್ ಆಗ್ಬೋದಾ ಅಂತ. ನೋಡಿ, ಪ್ರಶ್ನೆಗಳನ್ನು ನಾವು ಬೇಗನೆ ಓದಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಮಯ ಭಾಳ ಹಿಡಿತದೆ. ಈಗ ಒಂದು ಪ್ರಶ್ನೆ ಇದೆ, ಯಾವುದಿದೆ, 3ನೇ ಪ್ರಶ್ನೆಯನ್ನು ನೀವು ನೋಡ್ತಾ ಇದ್ದೀರಿ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಲಿಮಿಟೇಷನ್ ಆಫ್ ದ ಪಿಯಾಜೆ ಥಿಯರಿ ಆಫ್ ಕಾಗ್ನೇಟಿವ್ ಡೆವಲಪ್ಮೆಂಟ್ ಕೇಳ್ತಾ ಇದ್ದಾರೆ. ಈ ಪ್ರಶ್ನೆ ಓದಿ 4 ಆಪ್ಷನ್ಸ್ಗಳನ್ನು ಓದಬೇಕಂದ್ರೆ ಸುಮಾರು ನಾವು ಎಷ್ಟು ಲೈನ್ ಓದಬೇಕು, 8ರಿಂದ 10 ಲೈನ್ ಓದಬೇಕಾಗತ್ತೆ. ಸೊ ಹೀಗಾಗಿ ನಾವು ಪ್ರಶ್ನೆಯನ್ನು ಓದಿ ಆಪ್ಷನ್ಸ್ ಓದಾಕತ್ತಾಗ ಪ್ರಶ್ನೆ ಮರ್ತು ಹೋಗ್ತದೆ. ಇದಕ್ಕೆ ನೀವು ಬಹಳಷ್ಟು ಪ್ರಾಕ್ಟೀಸ್ ಬೇಕಾಗಿರ್ತದೆ. ಮತ್ತು ಅಸರ್ಷನ್ ಆ್ಯಂಡ್ ರೀಸನಿಂಗ್, ಅದು ಅಸರ್ಷನ್ ಆ್ಯಂಡ್ ರೀಸನ್ ಅಂದರೆ ಮೇಲಿನ ಹೇಳಿಕೆ ಕೆಳಗಿನ ಕಾರಣಕ್ಕೆ ಸರಿಯಾಗಿದೆ ಅನ್ನುವಂಥ ಪ್ರಶ್ನೆಗಳು ಕೂಡ ಕೇಳ್ತಾರೆ. ನೀವು ಬಹಳ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಒಂದು ವಾಕ್ಯದ ನೇರ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನುವಂಥ ಪರಿಕಲ್ಪನೆ ಇಟ್ಕೊಂಡಿರ್ತೀರಿ. ಅದು ಸುಳ್ಳಾಗಿರ್ತದೆ. ಯಾಕಂದರೆ ನೇರವಾದ ಪ್ರಶ್ನೆಗಳು ಇರೋದೇ ಇಲ್ಲ, ಎಲ್ಲವೂ ಕೂಡ ಅಪ್ಲೈ ಮಾಡಿ ಕೇಳುವಂತಹ ಪ್ರಶ್ನೆಗಳು ಇರ್ತಾವೆ. ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಈಗ 30 ಪ್ರಶ್ನೆಗಳು ಆದಮೇಲೆ ನಿಮಗೆ ಬರೋದೇನಪ್ಪ, ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ಅಂತ ನೀವು ನೋಡ್ತಾ ಇದ್ದೀರಿ ತಾನೇ. ಇಲ್ಲಿ ಮ್ಯಾಥಮೆಟಿಕ್ಸ್, ಸೈನ್ಸ್. ನೀವು ಮ್ಯಾಥಮೆಟಿಕ್ಸ್ ಸೈನ್ಸ್ಗೆ ಏನು ಓದಬೇಕಂತಂದರೆ 6, 7, 8ನೇ ತರಗತಿಯ PCMB ಪುಸ್ತಕಗಳನ್ನು ಓದಬೇಕು, NCERTದು. ಅಗೇನ್ ಮತ್ತೆ ನೀವು ಕನ್ನಡದಲ್ಲಿ ಓದಬೇಕಾ ಅಂತ ಕೇಳಬಾರ್ದು, ಇಂಗ್ಲೀಷ್ನಲ್ಲಿ ಓದಬೇಕು. ಸಾಧ್ಯವಾದರೆ ನೀವು ಕನ್ನಡದಲ್ಲಿ ನಿಮಗೆ ಓದಲಿಕ್ಕೆ ಅಂದರೆ ನಿಮಗೆ ಸೋರ್ಸ್ ಇದೆ, ಬಟ್ ನಿಮಗೆ ಓದಿದ್ದನ್ನು ಇಂಗ್ಲೀಷ್ನಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಸೊ ಹೀಗಾಗಿ ಇಂಗ್ಲೀಷ್ನಲ್ಲಿ ಓದಿ ಸಾಧ್ಯವಾದಷ್ಟು. ಮತ್ತು ಅದೇ ರೀತಿಯಾಗಿ ನೀವು ಸೈನ್ಸ್ ಅಂತ ಬಂದುಬಿಟ್ರೆ ಸೈನ್ಸನ್ನು ಕೂಡ ಅಷ್ಟೇ. ನೀವು ಸೈನ್ಸು ಕೂಡ 30 ಪ್ರಶ್ನೆಗಳು ಇರ್ತಾವೆ. ಇನ್ನು ಮ್ಯಾಥಮೆಟಿಕ್ಸ್ ಕೂಡ 30 ಪ್ರಶ್ನೆಗಳು ಇರ್ತಾವೆ. ಒಟ್ಟು 60 ಪ್ರಶ್ನೆಗಳು ಇರ್ತಾವೆ. ಇನ್ನು ಸೋಷಿಯಲ್ ಸೈನ್ಸ್ ಅಂತ ಬರೋದಾದರೆ ನೀವು ತೋರಿಸ್ತಾ ಇದ್ದೀನಿ ನಿಮಗೆ. ಸೋಷಿಯಲ್ ಸೈನ್ಸ್ ಅಂತ ಬರೋದಾದರೆ ಸೋಷಿಯಲ್ ಸೈನ್ಸ್ ಸಾಮಾನ್ಯವಾಗಿ ನೀವು 6, 7, 8ನೇ ತರಗತಿಯ ಪುಸ್ತಕಗಳನ್ನು ಓದಬೇಕಾಗಿರ್ತದೆ. ಅದು ಜೋಗ್ರಫಿ, ಹಿಸ್ಟ್ರಿ ಮತ್ತು ಎಕನಾಮಿಕ್ಸ್ ಬರೋಂಗಿಲ್ಲ, ಬಟ್ ಪೊಲಿಟಿಕಲ್ ಸೈನ್ಸ್ ಬರ್ತದೆ. 6ನೇ ತರಗತಿಯಲ್ಲಿ ಸಾಮಾನ್ಯವಾಗಿ ಹಳೆಯ ಪ್ರಶ್ನೆ ಪುಸ್ತಕಗಳನ್ನು ಓದಬೇಡಿ. ಸಾಧ್ಯವಾದಷ್ಟು ಇತ್ತೀಚೆಗೆ ಬದಲಾದಂತಹ ಪುಸ್ತಕಗಳನ್ನು ಓದಿ ಅಂತ ನಿಮಗೆ ನಾನು ಹೇಳ್ತೀನಿ. ಮತ್ತು ಅಗೇನ್ ಸ್ಟೇಟ್ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಓದಬೇಕಾ ಸೋಷಿಯಲ್ ಅಂತ ಕೇಳಬೇಡಿ. ಸ್ಟೇಟ್ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಏನು ಸೋಷಿಯಲ್ ಸ್ಟಡೀಸ್ ಅದಾವಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್ ಇರ್ತಾವೆ. ಸೆಂಟ್ರಲ್ ಗೌರ್ಮೆಂಟದ್ದು ಏನಿದೆಯಲ್ಲ ಅದು ಡಿಫ್ರೆಂಟ್ ಆಗಿರ್ತದೆ. ಸೊ ಹೀಗಾಗಿ ನೀವು NCERTದು ಟೆಕ್ಸ್ಟ್ ಬುಕ್ ಅಫಿಷಿಯಲ್ದು ಏನು ಮಾಡಿ 6, 7, 8ನೇ ತರಗತಿ ಓದಿ. 9 ಮತ್ತು 10ನೇ ತರಗತಿಯ ಪುಸ್ತಕಗಳನ್ನು ಓದುವಂಥ ಅವಶ್ಯಕತೆ ಇಲ್ಲ. ಅದು ನಿಮಗೆ ಗೊತ್ತಿರಲಿ, ಓಕೆನಾ. ಇದು ನಿಮಗೆ ಕ್ಲಿಯರ್ ಇರಲಿ. ಇನ್ನು ಅದೇ ರೀತಿಯಾಗಿ ಸೋಷಿಯಲ್ ಸ್ಟಡೀಸಲ್ಲಿ ನಿಮ್ಗೆ 60 ಪ್ರಶ್ನೆಗಳು ಬರ್ತಾವೆ. ಈ 60 ಪ್ರಶ್ನೆಗಳೊಳಗಡೆ ಏನು ಮಾಡ್ತದಂತ ಸಾಮಾನ್ಯವಾಗಿ 45 ಪ್ರಶ್ನೆಗಳು ನೇರವಾಗಿ 6, 7, 8ನೇ ತರಗತಿನ ಬರ್ತದೆ. ಇನ್ನು 15 ಪ್ರಶ್ನೆಗಳು ಸಮಾಜ ವಿಜ್ಞಾನ ವಿಷಯದ ಪೆಡಗಾಗಿ ಬೋಧನಾಶಾಸ್ತ್ರದೊಳಗಿಂದ ಕೇಳ್ತಾರೆ. ಇದು ನಿಮಗೆ ಗೊತ್ತಿರಲಿ. 60 + 30 ಅಂದರೆ ಸೈಕಾಲಜಿ 30 ಪ್ಲಸ್ ನಿಮ್ಮ ಸಬ್ಜೆಕ್ಟ್ ಪೇಪರ್ ಏನು 60 ಎಷ್ಟು ಆಯಿತು, 90 ಪ್ರಶ್ನೆಗಳಾಯಿತು. ಇನ್ನು ನೀವೇನು ಮಾಡಬೇಕು ಅಂತ ಪ್ರಶ್ನೆಗಳು ಬರ್ತದೆ. ಯಾರೆಲ್ಲ ಲ್ಯಾಂಗ್ವೇಜ್ 1 ಕನ್ನಡವನ್ನು ಆಯ್ಕೆ ಮಾಡ್ಕೊತಿರ್ತೀರಿ, ಸಾಮಾನ್ಯವಾಗಿ ಕರ್ನಾಟಕಗಳು ಆಲ್ಮೋಸ್ಟ್ 90% ಆಫ್ ದ ಪೀಪಲ್ ಹೂ ಡೆಫಿನೆಟ್ಲಿ ಚೂಸ್ ದ ಕನ್ನಡ ಲ್ಯಾಂಗ್ವೇಜ್. ಸೊ ಅಪಾರ್ಟ್ ಫ್ರಮ್ ದ ಕನ್ನಡ ಲ್ಯಾಂಗ್ವೇಜ್ ಬಹಳಷ್ಟು ಜನ ಲ್ಯಾಂಗ್ವೇಜ್ 1 ಇಂಗ್ಲೀಷನ್ನಾಗಿ ತೆಗೆದುಕೊಂಡ್ಬಿಟ್ಟು ಬೇರೆ ಭಾಷೆ ಇರ್ಬೋದು. ಮೊದಲಿಗೆ ನಾನು ಲ್ಯಾಂಗ್ವೇಜ್ 1 ಬಗ್ಗೆ ಮಾತಾಡ್ತೀನಿ. ಈಗ ಲ್ಯಾಂಗ್ವೇಜ್ 1 ಒಳಗೆ ಈಗ ಇದು ಸೀರೀಸ್ ಏನಿದೆ
ಎಚ್ ಇದೆ, ಇದು ಸಿರೀಸ್ ಏನಿದೆ ಎಚ್ ಇದೆ. ಎರಡು ಸಿರೀಸ್ ಸೇಮ್ ಇರಬೇಕು. ಅಂದಾಗ ಮಾತ್ರ ನೀವು ಪ್ರಶ್ನೆ ಅಂದರೆ ಏನು ನೀವು ಪ್ರಶ್ನೆಗೆ ಉತ್ತರ ಕೊಡ್ತಿರಲ್ಲ ಆ ಪ್ರಶ್ನೆಗಳು ಸರಿಯಾಗಿ ಅನುಕ್ರಮವಾಗಿ ಹೊಂದಾಣಿಕೆ ಆಗ್ತಾವೆ ಅನ್ನೋದು. ಈಗ ನೋಡಿ ಇಲ್ಲಿ ಕೊಡ್ತಾರವರು, ಅಭ್ಯರ್ಥಿಗಳು ಕನ್ನಡವನ್ನು ಭಾಷೆಯನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಲ್ಲಿ ಮಾತ್ರ ಮುಂದಿನ ಭಾಗದ ಪ್ರಶ್ನೆಗಳಿಗೆ ಉತ್ತರಿಸತಕ್ಕದ್ದು ಅಂತ ಹೀಗೆ ಇರ್ತದೆ. ಈಗ ಯಾರು ಲ್ಯಾಂಗ್ವೇಜ್ 1 ಕನ್ನಡವನ್ನು ಆಯ್ಕೆ ಮಾಡ್ಕೊಂಡಿರಿ 91 ಪ್ರಶ್ನೆಯಿಂದ ಪ್ರಾರಂಭ ಆಗ್ತದೆ. ಓಕೆನಾ, 91ರಿಂದ ನಿಮಗೆ 120ವರೆಗೆ ಪ್ರಶ್ನೆ ಕೂಡ ಇರ್ತದೆ. ಈಗ ನೋಡಿ ಪ್ರಶ್ನೆಗಳು ಎಷ್ಟು ಉದ್ದವಾಗಿದ್ದಾವೆ ಮತ್ತು ಸಾಮಾನ್ಯವಾಗಿ ಬೇಗನೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಇದಕ್ಕೆ ಬಹಳ ಸಮಯ ತೆಗೆದುಕೊಳ್ತದೆ. ಇದಕ್ಕೆ ನೀವು ಬಹಳ ಪ್ರಾಕ್ಟೀಸ್ ಮಾಡಬೇಕು. ಸುಮ್ಮನೆ ನೀವು ಅಟೆಂಡ್ ಮಾಡಿ ಬಂದರೆ 1 ಮಾರ್ಕ್ಸ್ 2 ಮಾರ್ಕ್ಸಲ್ಲಿ ಹೋಗೋದು ಖಂಡಿತವಾಗ್ಲೂ ಇದ್ದೇ ಇರ್ತದೆ. ಬಟ್ ನೀವು ಯಾರೆಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಓದಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಬೇಕಂದ್ರೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಬೇಕು. ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆ ಎಲ್ಲಿ ಸಿಗ್ತಾವೆ ಅಂತ ನನ್ನ ಕಡೆ ಸಿಗ್ತಾವೆ. ನಿಮಗೆ ನಾನು ಅತ್ಯಂತ ಕಡಿಮೆ ಬೆಲೆದೊಳಗೆ ನಿಮ್ಗೆ ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ನಿಮಗೆ ನಾನು ನನ್ನನ್ನು ಸಂಪರ್ಕಿಸುವಂಥ ಸಂಖ್ಯೆ ಕೊಡ್ತೀನಿ. ಅದ್ರ ಮುಖಾಂತರ ನೀವು ಸಂಪರ್ಕಿಸ್ಬೋದು. ಇದು ಲ್ಯಾಂಗ್ವೇಜ್ 1 ಕನ್ನಡ ಆಯಿತು. ಇನ್ನು ಲ್ಯಾಂಗ್ವೇಜ್ 2 ಇಂಗ್ಲೀಷನ್ನಾಗಿ ಯಾರು ಆಯ್ಕೆ ಮಾಡ್ಕೊಂಡಿರ್ತೀರಿ ಅವ್ರಿಗೆ ನೀವು ಮೇನ್ ಪೇಪರ್ಗೆ ಹೋಗಬೇಕು. ಇಲ್ಲಿ ಮೇನ್ ಪೇಪರ್ ಇದೆ ನೋಡಿರಿ. ದ ಕ್ಯಾಂಡಿಡೇಟ್ ಶುಡ್ ಆನ್ಸರ್ ದ ಕ್ವಶನ್ ಫ್ರಮ್ ದ ಫಾಲೋವಿಂಗ್ ಪಾರ್ಟ್ ಓನ್ಲಿ ಇಫ್ ದೇ ಹ್ಯಾವ್ ಆಪ್ಟೆಡ್ ಫಾರ್ ಇಂಗ್ಲೀಷ್ ಆಸ್ ಅ ಸೆಕೆಂಡ್ ಲ್ಯಾಂಗ್ವೇಜ್. ಯಾರು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷನ್ನಾಗಿ ಆಯ್ಕೆ ಮಾಡ್ಕೊಂಡಿರ್ತೀರೋ 121ನೇ ಪ್ರಶ್ನೆಯಿಂದ 150 ಪ್ರಶ್ನೆವರೆಗೆ ಕೂಡ ನೀವೇನು ಮಾಡಬೇಕು, ಉತ್ತರಿಸಬೇಕು. ಇದು ನಿಮಗೆ ಗೊತ್ತಿರಲಿ. ಇದು ಪೇಪರ್ 2 ಬಗ್ಗೆ ನಾನು ಕಂಪ್ಲೀಟಾಗಿ ಹೇಳಿದ್ದೇನೆ. ಇನ್ನು ಅದೇ ರೀತಿಯಾಗಿ ನಿಮಗೆ ಗೊತ್ತಿರಲಿ ಪೇಪರ್ 1 ಕೂಡ ಕೆಲವೊಬ್ಬರು ವಿದ್ಯಾರ್ಥಿಗಳು ಅಟೆಂಡ್ ಮಾಡಲಿಕ್ಕೆ ಇಷ್ಟಪಟ್ಟಿರ್ತಾರೆ. ಅದನ್ನು ಕೂಡ ನಿಮ್ಗೆ ಹೇಳ್ತೀನಿ. ನಿಮಗೆ ಗೊತ್ತಿರಲಿ ಇದು 2023ರಲ್ಲಿ ನಡೆದಂಥ CTET ಪೇಪರ್ 1 ಓಕೆನಾ. ಇದು ಮೇನ್ ಪೇಪರ್ ಬುಕ್ಲೆಟ್ ಅಂತ ಹೇಳ್ತಾರೆ ಇದಕ್ಕೆ ಸಾಮಾನ್ಯವಾಗಿ. ಇದರಲ್ಲಿ ನಿಮಗೆ ಅಗೇನ್ ನಿಮಗೆ ಹೇಳ್ತೀನಿ, ಪ್ರಾರಂಭದೊಳಗಡೆ ಏನಿರ್ತದೆ ಚೈಲ್ಡ್ ಡೆವಲಪ್ಮೆಂಟ್ ಪೆಡಗಾಗಿ, ಅದಕ್ಕೆ ಅವರು ಸೆಂಟ್ರಲ್ ಗೌರ್ಮೆಂಟ್ ಟೀಚಿಂಗ್ ಎಕ್ಸಾಮ್ಸಲ್ಲಿ CDP ಅಂತ ಹೇಳ್ತಾರೆ. ಇದು ಸಾಮಾನ್ಯವಾಗಿ 30 ಪ್ರಶ್ನೆಗಳು ಇರ್ತವೆ. ಇದಾದ ಮೇಲೆ ಬರೋದೇನು ಮ್ಯಾಥಮ್ಯಾಟಿಕ್ಸ್ ಪಾರ್ಟ್ 2 ಅಂತ. ಓಕೆನಾ. ಸೊ ಇದು ಸಾಮಾನ್ಯವಾಗಿ 30 ಪ್ರಶ್ನೆಗಳು ಮ್ಯಾಥಮ್ಯಾಟಿಕ್ಸ್ ಇರ್ತವೆ. ಸೇಮ್ ಅದೇ ರೀತಿಯೇ ಇನ್ನು 30 ಪ್ರಶ್ನೆಗಳು ಏನಿರ್ತವೆ ಸೈನ್ಸ್ ವಿಭಾಗದ ಇರ್ತದೆ. ಇಟ್ ಮೀನ್ಸ್ EVS ವಿಭಾಗದ ಇರ್ತದೆ, ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂತ ಏನು ಹೇಳ್ತೀವಿ. ಎನ್ವಿರಾನ್ಮೆಂಟಲ್ ಸೈನ್ಸ್ಗೆ ಏನು ಓದಬೇಕು ಸರ್ ಅಂತ ಕೇಳೋದಾದರೆ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಏನಂತಂದರೆ 4 ಮತ್ತು 5ನೇ ತರಗತಿ EVS ಪುಸ್ತಕಗಳನ್ನು, ಎನ್ವಿರಾನ್ಮೆಂಟಲ್ ಸೈನ್ಸ್ ಪುಸ್ತಕಗಳನ್ನು NCERTಯಿಂದ ಅವುಗಳನ್ನು ಓದಿದ ಸಾಧ್ಯವಾದಷ್ಟು ನಿಮಗೆ ಅಲ್ಲಿಂದನೇ ಉತ್ತರಿಸಲಿಕ್ಕೆ ಆಗ್ತದೆ ಅನ್ನೋದು ಬಹಳ ನನ್ನ ಒಂದು ನಿಮಗೆ ಭರವಸೆ ಕೊಡ್ತೇನೆ ನಾನು. ಇದ್ರ ನಂತರ ನೀವೇನು ಮಾಡಬೇಕು ಅಂತಂದರೆ 60 ಮತ್ತು 30 90 ಆಯ್ತಲ್ವಾ. ಮತ್ತು ಲ್ಯಾಂಗ್ವೇಜ್ 1 ಯಾರು ಆಯ್ಕೆ ಮಾಡ್ಕೊಂಡಿರ್ತೀರಿ ನೀವು ಅಗೇನ್ ಮತ್ತೆ ನಿಮಗೆ ಹೇಳ್ದಂಗೆ ನಾನು CTETದು D ವರ್ಷನ್ ಮೇನ್ ಅಫಿಷಿಯಲ್ ಪೇಪರ್ ಇದೆ. ಇನ್ನು ಅದೇ ರೀತಿಯಾಗಿ ಕೂಡ ನೀವು ಡಿದೇ ಅಗೇನ್ ಮತ್ತೆ ನೀವೇನು ಮಾಡಬೇಕು, ಓದಬೇಕಾಗ್ತದೆ. ಸೊ ಅಗೇನ್ ಕನ್ನಡ ಭಾಷೆಯನ್ನಾಗಿ ಆಯ್ಕೆ ಮಾಡಿಕೊಂಡು ಲ್ಯಾಂಗ್ವೇಜ್ 1 ಕನ್ನಡ ಆಯ್ಕೆ ಮಾಡ್ಕೊಂಡಿದ್ರೆ ಇದನ್ನು ನೀವು ಅಟೆಂಡ್ ಮಾಡಿ 91ರಿಂದ 120ರವರೆಗೆ. ಇನ್ನು ಅದೇ ರೀತಿಯಾಗಿ 121ರಿಂದ 150ರವರೆಗೆ ನೀವೇನು ಮಾಡ್ಬೋದು, ಲ್ಯಾಂಗ್ವೇಜ್ 2 ಇಂಗ್ಲೀಷನ್ನು ಅಟೆಂಡ್ ಮಾಡಿ. ಓಕೆನಾ. ಮತ್ತು ಸಾಮಾನ್ಯವಾಗಿ ಮುಂಬರುವಂತಹ ಪ್ರಶ್ನೆ ಪತ್ರಿಕೆಗಳು ಈಸಿ ಇರ್ತಾವ ಅನ್ನೋದು ಭಾಳಷ್ಟು ತಪ್ಪು ಕಲ್ಪನೆ ಅಂತ ಹೇಳ್ತೀನಿ ನಾನು. ಅಷ್ಟೊಂದು ಪರೀಕ್ಷೆಗಳು ಈಸಿ ಇರೋಂಗಿಲ್ಲ, ವಿಶೇಷವಾಗಿ CTETದು. ಈ ಬಾರಿ CTET ಪರೀಕ್ಷೆನ 25 ಲಕ್ಷ ಜನ ಏನು ಮಾಡಿದ್ದಾರೆ, ಪರೀಕ್ಷೆನ ಬರಲಿಕ್ಕೆ ಹೋಗ್ತಾ ಇದ್ದಾರೆ. ಸಾಮಾನ್ಯವಾಗಿ 16 ಲಕ್ಷ ಜನ ಬರಿತಾ ಇದ್ರು ಪ್ರತಿ ವರ್ಷ. ಈಗ ಕೊನೆಯ 1.5 ವರ್ಷದಿಂದ ಪ್ರಶ್ನೆಗಳು ಅಂದರೆ ಈ ಎಕ್ಸಾಮ್ ಆಗದೇ ಇರೋದ್ರಿಂದ ಈ ಬಾರಿ 8 ಲಕ್ಷ ಜನ ಎಕ್ಸ್ಟ್ರಾ ಬರಿತಾ ಇದ್ದಾರೆ. ಇದು ನಿಮಗೆ ಗೊತ್ತಿರಲಿ. ಇದರಲ್ಲಿ ಪಾಸ್ ಆಗೋದು ಬಹಳ ಅಂದರೆ ಬಹಳ ಈಸಿ ಅನ್ಕೋಬೇಡಿ. ನಿಮಗೆ ಇನ್ನೊಂದು ಸಲ ಹೇಳ್ತೇನೆ ನಾನು, ಯಾರೆಲ್ಲ SC ST ಮತ್ತು PWD ಪರ್ಸನ್ ವಿತ್ ಡಿಸಬಿಲಿಟಿ ಇದ್ದೀರಿ ನಿಮಗೆ 82 ಅಂಕಗಳನ್ನು ತೊಗೋಬೇಕು 150 ಅಂಕಕ್ಕೆ. ಯಾರೆಲ್ಲ GM ಮತ್ತು OBC ಒಳಗಡೆ EWS ಕ್ಯಾಟಗರಿ ಒಳಗೆ ಬರ್ತೀರಿ ನೀವೆಲ್ಲ ಎಷ್ಟು ತೊಗೋಬೇಕು, 150ಕ್ಕೆ 90 ತೊಗೋಬೇಕು. ಓಕೆನಾ. ಯಾರೆಲ್ಲ SC ST ಮತ್ತು OBC ಮತ್ತು PWD ಇದ್ದೀರಿ ನೀವು 82 ಅಂಕಗಳನ್ನು ತೊಗೊಂಡ್ರೆ ನೀವೇನು ಮಾಡ್ತೀರಿ, ಪರೀಕ್ಷೆನ ಪಾಸ್ ಆಗ್ತೀರಿ. ಇದಾದ ಮೇಲೆ 2 ತಿಂಗಳ ನಂತರ ನಿಮಗೆ ರಿಸಲ್ಟ್ ಬಂದ ಮೇಲೆ ಡಿಜಿಲಾಕರ್ ಒಳಗಡೆ ನಿಮಗೆ ಅರ್ಹತಾ ಪ್ರಮಾಣ ಪತ್ರ ಸಿಗ್ತದೆ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಬಹಳಷ್ಟು ಹೆಲ್ಪ್ಫುಲ್ ಆಗಿದೆ. ಮತ್ತು ಇದೇ ರೀತಿ ನಾನು ಅನೇಕ ವಿಡಿಯೋಗಳನ್ನು ಹಾಕಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ನನ್ನ ವಿಡಿಯೋಗಳು ನಿಮಗೆ ಬಹಳ ಇಷ್ಟ ಆಗ್ತಾ ಇದ್ದರೆ ಮತ್ತು ನಿಮ್ಗೆ ಅರ್ಥ ಆಗ್ತಾ ಇದ್ದರೆ ದಯವಿಟ್ಟು ಕೆಳಗಿನ ಕಮೆಂಟ್ ಬಾಕ್ಸೊಳಗೆ ಹೋಗಿ ಸರ್ ಮತ್ತೊಂದು ವಿಡಿಯೋ CTETಗೆ ಸಂಬಂಧಪಟ್ಟಂತಹ ವಿಡಿಯೋವನ್ನು ಮಾಡಿ ಅಂತಂದು ಕಮೆಂಟ್ ಮಾಡಿ ನಾನು ಮುಂದಿನ ವಿಡಿಯೋನ ತಯಾರಿ ಮಾಡ್ಕೊಂಡು ನಿಮಗೆ ಬರ್ತೀನಿ. ನಮಸ್ಕಾರ.